ಒಬ್ಬ ಸಾಮಾನ್ಯ ಶಾಲಾ ಶಿಕ್ಷಕ ತಿಂಗಳಿಗೆ ಕೇವಲ 55 ರೂಪಾಯಿ ಸಂಬಳ ಪಡೆಯುತ್ತಿದ್ದ ವ್ಯಕ್ತಿ ಸಾವಿರಾರು ಕೋಟಿಯ ಸಾಮ್ರಾಜ್ಯವನ್ನ ಕಟ್ಟಿದ್ದಾದ್ರೂ ಹೇಗೆ? 1971ರ ಸಮಯದಲ್ಲಿ ಗೋಡೆ ಗಡಿಯಾರ ಎಂಬುದು ಕೇವಲ ಶ್ರೀಮಂತರ ಸೊತ್ತಾಗಿತ್ತು. ಜನರು ಗಡಿಯಾರವನ್ನ ವಿದೇಶದಿಂದ ಆಮದು ಮಾಡಿಕೊಳ್ಳಬೇಕಿತ್ತು ಮತ್ತು ಅದರ ನಿರ್ವಹಣೆ ಕೂಡ ತುಂಬಾ ಕಷ್ಟವಿತ್ತು. ಇದನ್ನ ಗಮನಿಸಿದ ಅದೌಜಿಭಾಯಿ ಪಟೇಲರು ಶಿಕ್ಷಕ ವೃತ್ತಿಯನ್ನ ಬಿಟ್ಟು 2 ಜನ ಸ್ನೇಹಿತರ ಜೊತೆ ಸೇರಿ ಗಡಿಯಾರ ತಯಾರಿಸಲು ನಿರ್ಧರಿಸಿದರು. ಅವರು ಮೊದಲು ಮೆಕ್ಯಾನಿಕಲ್ ಗಡಿಯಾರವನ್ನ ತಯಾರಿಸಿದರು. ಆದರೆ ಅವುಗಳಲ್ಲಿ ಪದೇ ಪದೇ ತಾಂತ್ರಿಕ ಸಮಸ್ಯೆಗಳು ಕಾಣಿಸಿಕೊಂಡಿದ್ದರಿಂದ ಮಾರಾಟ ಕುಸಿಯಿತು. ಈ ಸೋಲನ್ನ ಕಂಡು ಅವರ ಇಬ್ಬರು ಪಾಲುದಾರರು ಬಿಸಿನೆಸ್ ಬಿಟ್ಟು ಹೊರ ನಡೆದರು. ಸೋಲೊಪ್ಪದ ಅದೌಜಿಭಾಯಿ ಪಟೇಲರು 1975ರಲ್ಲಿ ಜಪಾನ್ ಮತ್ತು ತೈವಾನ್ ದೇಶಗಳಿಗೆ ಭೇಟಿ ನೀಡಿದರು. ಅಲ್ಲಿ ಬ್ಯಾಟರಿಯಿಂದ ನಡೆಯುವ ಕಾರ್ಡ್ಸ್ ತಂತ್ರಜ್ಞಾನದ ಗಡಿಯಾರವನ್ನ ನೋಡಿದರು. ಇವು ಕೇವಲ ನಿಖರ ಮಾತ್ರವಲ್ಲದೆ ನಿಶಬ್ದವಾಗಿ ಕೆಲಸ ಮಾಡುತ್ತಿದ್ದವು ಮತ್ತು ನಿರ್ವಹಣೆ ಕೂಡ ಸುಲಭವಾಗಿತ್ತು. ಅದೌಜಿಭಾಯಿ ಪಟೇಲರು ಜಪಾನ್ ಮತ್ತು ತೈವಾನ್ ದೇಶಗಳಿಂದ ಗಡಿಯಾರದ ಪಾರ್ಟ್ಸ್ ಗಳನ್ನ ಭಾರತಕ್ಕೆ ತಂದು ಇಲ್ಲಿಯೇ ಅಸೆಂಬಲ್ ಮಾಡಲು ಶುರು ಮಾಡಿದರು. ಅವರು ತಮ್ಮ ಬ್ರ್ಯಾಂಡ್ ಅನ್ನ ಜನರಿಗೆ ತಲುಪಿಸಲು ಗಡಿಯಾರಗಳನ್ನ ದೇವಸ್ಥಾನದಲ್ಲಿ ಉಚಿತವಾಗಿ ಹಾಕಲು ಶುರು ಮಾಡಿದರು. ಇದರ ಫಲವಾಗಿ ಕೇವಲ 4 ವರ್ಷಗಳಲ್ಲಿ ಅಜಂತಾ ಕ್ಲಾಕ್ಸ್ ಭಾರತದ ನಂಬರ್ 1 ಗಡಿಯಾರ ತಯಾರಿಕಾ ಸಂಸ್ಥೆಯಾಗಿ ಬೆಳೆಯಿತು. ಇಂದು ಅಜಂತಾ 1200 ಕೋಟಿಗೂ ಅಧಿಕ ಮೌಲ್ಯದ ಬಿಸಿನೆಸ್ ಆಗಿದೆ. ಒಂದು ಸಣ್ಣ ಕಲ್ಪನೆ ಮತ್ತು ಬಿಡದ ಹಠ ಇದ್ದರೆ ಏನನ್ನಾದರೂ ಸಾಧಿಸಬಹುದು ಎನ್ನುವುದಕ್ಕೆ ಅದೌಜಿಭಾಯಿ ಪಟೇಲರೇ ಸಾಕ್ಷಿ.